ಹಸಿ ಕಸನ ಹಾಕಿ 24 ಗಂಟೆಗೆ ಕಾಫಿ ಪೌಡ್ರ್ ಥರ ಅದು ಕಾಂಪೋಸ್ಟ್ ಗೊಬ್ಬರ ತಯಾರಾಗುತ್ತೆ. ತೆಂಗಿನ ಚಿಪ್ಪಾಗಿರ್ಬೋದು, ಮತ್ತು ಇದು 28 ರೂಪಾಯಿ ಕೆ ಜಿಗೆ ಹಾಕಂತಾರೆ. ತ್ಯಾಜ್ಯ ಪರಿವರ್ತಕ ಯಂತ್ರ ಇದು ಸಾವಯವ. 24 ಗಂಟೆಲಿ ಗೊಬ್ಬರ ರೆಡಿ ಆಗುತ್ತೆ. ಇದು ಈ ಥರ ಪೌಡ್ರ್ ರೆಡಿ ಆಗುತ್ತೆ. ಹೌದು, ಮೇಜರಾಗಿ ಏನಕ್ಕೂ ಉಪಯೋಗ ಆಗದೆ ಇದ್ದಂಥ ವಸ್ತು ಅಂದರೆ ಮಳೆ ನೀರು ಕೊಯ್ಲನ್ನು ಮಾಡಿದ್ದೀವಿ. ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಸ್ವಚ್ಛ ಸಂಕೀರ್ಣ ಕಸ ವಿಂಗಡಣಾ ಘಟಕವನ್ನು 3 ವರ್ಷದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಇದು. ಇದು ಪರಿಸರ ಸ್ನೇಹಿ. ನೀವು ನೋಡ್ಕೊಂಬಂದ್ರಿ ಆ ಕಡೆಯಿಂದ ಸುಮಾರು 5,000 ಗಿಡಗಳನ್ನು ನೆಟ್ಟಿದ್ದೀವಿ. ಯಾರಾದರೂ ಒಳಗಡೆಗೆ ಎಂಟ್ರಿ ಆದರೆ ಆ ಬೋರ್ಡ್ ನೋಡಿದ್ರೆ ಮಾತ್ರ ಇದು ಕಸ ವಿಂಗಡಣಾ ಘಟಕ ಅಂತ ಗೊತ್ತಾಗುತ್ತೆ. ಇಲ್ಲದೇ ಇದ್ದರೆ ನಾವು ಯಾವುದೋ ಒಂದು ರೆಸಾರ್ಟ್ಗೆ ಹೋದ್ವೋ ಅಂಥೇಳಿ ಕನ್ಫ್ಯೂಷನ್ ಆಗುತ್ತೆ ಜನಗಳಿಗೆ. ಆ ಥರ ಒಂದು ಕಸ ವಿಂಗಡಣಾ ಘಟಕ ನೀವು ನೋಡ್ಬೋದು. ಇಲ್ಲಿ ಸುಮಾರು ಒಣ ಕಸನ 45 ಥರ ನಾವು ವಿಂಗಡಣೆ ಮಾಡ್ತೀವಿ. ಹಸಿ ಕಸನ ಜರ್ಮನ್ ಟೆಕ್ನಾಲಜಿ ನಮ್ಮ ಬೆಂಗಳೂರಲ್ಲಿ ತಯಾರು ಮಾಡ್ತಕ್ಕಂಥ ಮಿಷಿನ್ನು, ಅದು ಹೊರದೇಶಕ್ಕೆ ಹೋಗುತ್ತೆ. ಇದು ಮಿಷಿನ್ನು ನಮ್ಮ ದೇಶದಲ್ಲಿ ಕಡಿಮೆ ಉಪಯೋಗಿಸೋದು, ಯಾರೋ ಪ್ರೈವೇಟ್ ಕಂಪ್ನಿಗಳವರು ಉಪಯೋಗಿಸ್ತಾರೆ. ಹಸಿ ಕಸನ ಹಾಕಿ 24 ಗಂಟೆಗೆ ಕಾಫಿ ಪೌಡ್ರ್ ಥರ ಅದು ಕಾಂಪೋಸ್ಟ್ ಗೊಬ್ಬರ ತಯಾರಾಗುತ್ತೆ. ಆ ಗೊಬ್ಬರವನ್ನು ನಾವು ಬಳಸಿ ನಾವು ತರಕಾರಿ ಬೆಳೆಯನ್ನು ಮಾದರಿಯಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ದೀವಿ ನಾವು. ಮತ್ತು ಇದು ಧನ್ವಂತರಿ ವನ ಅಂತ ಮಾಡಿದ್ವಿ. ಸುಮಾರು ಒಂದು 60-65 ಥರ ಗಿಡಗಳಿದೆ. ಎಲ್ಲ ಮೆಡಿಸನ್ ಪ್ಲ್ಯಾಂಟ್ಗಳು. ಹಿಂದೆ ನಾವು ರೈತರು ಹೊಲಗಳ ಬದುಗಳಲ್ಲಿ ಈ ಗಿಡಗಳನ್ನೆಲ್ಲ ನೋಡ್ತಾ ಇದ್ವಿ. ಇವತ್ತೆಲ್ಲ ನಶಿಸಿ ಹೋಗಿದ್ದಾವೆ. ಎಲ್ಲ ಡೆವಲಪ್ಮೆಂಟ್ ಆಗಿಬಿಟ್ಟು ಎಲ್ಲ ಲೇಔಟ್ ಮಾಡಿ ಬಿಲ್ಡಿಂಗ್ಗಳು ಕಟ್ಟಿ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ. ಇದನ್ನು ನಾವು ಹುಡುಕಬೇಕು ಅಂತಂದರೆ ಕೇರಳ ಹೊರ ರಾಜ್ಯಗಳಿಗೆ ಹೋಗ್ಬೇಕು ಇವು ನೋಡಬೇಕು ಅಂತಂದರೆ. ನಮ್ಮಲ್ಲಿ 2 ಗಾಡಿ ಇದೆ. 2 ಗಾಡಿ ಬೆಳಗ್ಗೆ 7 ಗಂಟೆಗೆ ಹೋಗ್ತವೆ. 1 ಗಂಟೆ 2 ಗಂಟೆ ತನಕ ಎಲ್ಲ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೊತವೆ. ಗ್ರಾಮ ಪಂಚಾಯತಿ ಮಾತ್ರ 13 ಹಳ್ಳಿ ಬರ್ತವೆ. 13 ಹಳ್ಳಿಗೆ ನಾವೇನು ಕಸವನ್ನು ವೇಸ್ಟ್ ಮಾಡ್ತೀವಿ ಆ ಕಸವನ್ನು ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸೋದಕ್ಕೋಸ್ಕರ ನಾವು ಕೊಡೋದಕ್ಕೋಸ್ಕರ ಬಕೆಟನ್ನು ಕೊಟ್ಟಿದ್ದೀವಿ. ನಾವು ಹಸಿ ಕಸಿಗೊಂದು ಒಣ ಕಸಿಗೊಂದು 2 ಬಕೆಟನ್ನು ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ದೀವಿ. ಆ ವಿಂಗಡಣೆ ಮಾಡಿದಂಥದ್ದು ಅಲ್ಲಿ ಒಂದು 4-5 ಥರ ವಿಂಗಡಣೆ ಮಾಡ್ತೀವಿ. ಅಂದರೆ ಪ್ಲಾಸ್ಟಿಕ್ ಒಣ ಕಸದಲ್ಲಿ 4-5 ಥರ, ಹಸಿ ಕಸ ಒಂದು ಡ್ರಮ್ಮಲ್ಲಿ ಹಾಕ್ಕೊಂಡು ಬಂದು ನಾವು ಇಲ್ಲಿ ಡಿಸ್ಪೋಸಲ್ ಮಾಡ್ತೀವಿ. ಇಲ್ಲಿಗೆ ತೊಗೊಂಬರ್ತೀವಿ. ಇಲ್ಲಿಗೆ ತೊಗೊಂಬಂದು ಇಲ್ಲಿ 3 ಜನ ಹೆಣ್ಮಕ್ಳಿದ್ದಾರೆ. 3 ಜನ ಹೆಣ್ಮಕ್ಳು ನೋಡ್ಬೋದು. ತೆಂಗಿನ ಚಿಪ್ಪಾಗಿರ್ಬೋದು, ಮತ್ತು ಪ್ಲಾಸ್ಟಿಕ್ಕು, ಕಬ್ಬಣ, ಎಲೆಕ್ಟ್ರಾನಿಕ್ಕು ಐಟಮು, ಮತ್ತು ಪೇಪರಲ್ಲಿ 7-8 ಥರ ಪೇಪರಲ್ಲಿ ವಿಂಗಡಣೆ ಮಾಡೋದಾಗಿರ್ಬೋದು. ಕಾಟನ್ ರೊಟ್ಟಲ್ಲಿ 3 ಥರ ಕಾಟನ್ ರೊಟ್ಟು ವಿಂಗಡಣೆ ಮಾಡ್ತೀವಿ. ಇದೆಲ್ಲ ಇಲ್ಲಿ ಬರ್ತಕ್ಕಂಥ ಕೊಬ್ಬರಿ ಚಿಪ್ಪಲ್ಲಿ ಆ ವೇಸ್ಟ್ ಬರುತ್ತೆ. ಕೊಬ್ಬರಿ ಚಿಪ್ಪಲ್ಲಿ ಕೊಬ್ಬರಿ ಬರುತ್ತೆ. ಆ ಕೊಬ್ಬರಿ 60 ರೂಪಾಯಿ ಕೆ ಜಿಗೆ ನಾವು ಮಾರ್ತೀವಿ. 60 ರೂಪಾಯಿ ಕೆ ಜಿಗೆ ಒಂದು ತಿಂಗಳಿಗೆ 60-70 ಕೆ ಜಿ ಆಗಷ್ಟು ಕೊಬ್ಬರಿ ಬರುತ್ತೆ ನಮಗೆ ವೇಸ್ಟೇಜು. ಅದನ್ನು ಕೂಡ 60-70 ರೂಪಾಯಿ ಕೆ ಜಿಗೆ ನಾವು ಸೇಲನ್ನು ಮಾಡ್ತೀವಿ. ಈ ಚಿಪ್ಪು ನೋಡಿ, ಒಂದು 6 ತಿಂಗಳಲ್ಲಿ ಕಲೆಕ್ಟ್ ಆಗಿರೋ ಚಿಪ್ ಇದು. 6 ತಿಂಗಳಲ್ಲಿ ಆಗಿರೋ ಚಿಪ್ ಇದು. ಪ್ರತಿಯೊಂದು ಮನೆಗೂ ಬೆಳಗ್ಗೆ ಎದ್ದರೆ ಸಾಂಬಾರಿಗೆ ಒಂದು ಚಿಪ್ ಹೊಡಿತಾರೆ. ಒಂದು ಚಿಪ್ಪು ಏನಕ್ಕಾಗತ್ತಿದ್ದು ಅಂತ ಬಿಸಾಕ್ತಾರೆ. ಅದು ಕೊಳೆಯೋದಿಲ್ಲ. ಇದು ಒಡವೆ ಮಾಡಲಿಕ್ಕೆ ಮತ್ತು ಶಾಖ ಜಾಸ್ತಿ, ಇದರಿಂದ ಭಾಳ ಉಪಯೋಗಕರ ಚಿಪ್ ಇದು. ಇದನ್ನು ಕೆ ಜಿ 18-28 ರೂಪಾಯಿ ತನಕ ಕೊಂಡ್ಕೊಂತಾರೆ. ಇದು ಸುಮಾರು ಪ್ಲಾಸ್ಟಿಕ್ಕಲ್ಲಿ ಒಣಕಸಿನಲ್ಲಿ ಸುಮಾರು 45 ಥರ ವಿಂಗಡಣೆ ಮಾಡ್ತೀವಿ. 45 ಥರ ವಿಂಗಡಣೆ ಮಾಡ್ತೀವಿ. ನೀವು ತೋರಿಸ್ತೀನಿ ನಾನು ಯಾವ ಥರ ಯಾಕೆ ವಿಂಗಡಣೆ ಮಾಡಬೇಕು. ಆಮೇಲೆ ನೀರಿನ ಬಾಟ್ಲು ನೋಡ್ತೀರಿ, ಪ್ಲಾಸ್ಟಿಕ್ ಇದು. ಇದರಲ್ಲಿ ನೋಡಿ, ಇದು ಪ್ಲಾಸ್ಟಿಕ್ ಬಾಟ್ಲು, ಇದು ವಾಟರ್ ಬಾಟ್ಲು. ಇದರಲ್ಲಿ ಲೇಬಲ್ ತೆಗೆದು ಈ ಕವರ್ ಇದೆಯಲ್ಲ, ಈ ಕವರು ಮತ್ತು ಡಬ್ಬಿ, ಈ ಪ್ಲಾಸ್ಟಿಕ್ ಐಟಮ್ ತೆಗೆದ್ರೆ ಇದು 28 ರೂಪಾಯಿ ಕೆ ಜಿಗೆ ಹಾಕಂತಾರೆ. ಇದು ತೆಗಿಲಿಲ್ಲ ಅಂದರೆ 17 ರೂಪಾಯಿ 18 ರೂಪಾಯಿ ಹಾಕಂತಾರೆ. 10 ರೂಪಾಯಿ ಕಡಿಮೆ ಆಗುತ್ತೆ ಇದು. ಅಷ್ಟು ವೇರಿಯೇಷನ್ನು. ಅದಕ್ಕೋಸ್ಕರ ನಾವು ತೆಗೆದು ಮಾರಾಟವನ್ನು ಮಾಡ್ತೀವಿ. ಇದನ್ನು ತೆಗೆದುಬಿಟ್ಟು ಬಂಡ್ಲು ಮಾಡ್ತೀವಿ. ಅಂದರೆ ನಮಗೆ ಜಾಗ ಸಾಕಾಗಲ್ಲ. ಜಾಗ ಸಾಕಾಗದಿರೋದಕ್ಕೆ 50-60 ಕೆ ಜಿ ಒಂದೊಂದು ಬಂಡ್ಲು ಮಾಡ್ತೀವಿ. ಎಲ್ಲ ಪ್ರೆಸ್ ಮಾಡಿ ತೋರಿಸ್ತೀನಿ ನಾನು. ಸೊ ಇದು ಪ್ಲಾಸ್ಟಿಕ್ ಐಟಮಲ್ಲಿ ವಿಂಗಡಣೆ ಮಾಡ್ತಕ್ಕಂಥದ್ದು. ನೋಡಿ, ಇದು ತ್ಯಾಜ್ಯ ಪರಿವರ್ತಕ ಯಂತ್ರ. ಇದು ಸಾವಯವ. ನೋಡಿ, ಇದು ಹಸಿ ಕಸ ಏನು ತಗೊಂಬರ್ತಾರೆ, ಹಸಿ ಕಸ ಡೈರೆಕ್ಟಾಗಿ ಇದಕ್ಕೆ ಹಾಕೋದು. ಇವಾಗ ಹಾಕಿದೆ ನೋಡಿ, ಪೂರ್ತಿ ರೆಡಿ ಇದೆ. ಇದು ಇನ್ನೂ ನೋಡಿ, ಇವತ್ತು ಹಾಕಿರೋ ಗೊಬ್ಬರ ಇದು. ಬರೀ ಹಸಿ ಕಸ ಮಾತ್ರ. ತರಕಾರಿ, ಕಿಚನ್ ವೇಸ್ಟು, ಎಲ್ಲ ಥರದ್ದು ಹಸಿ ಏನು ಐಟಮ್ ಬರ್ತದೆ ಅದನ್ನೆಲ್ಲ ಇದ್ರೊಳಗೆ ಹಾಕಿದ್ರೆ 24 ಗಂಟೆಲಿ ಗೊಬ್ಬರ ರೆಡಿ ಆಗುತ್ತೆ. ಇದು
ರೆಡಿ ಆಗುತ್ತೆ. ಹೌದು 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 ಹೌದು. ಸ್ವಲ್ಪ ಸ್ಮೆಲ್ ಇಲ್ವಲ್ಲ ಸರ್ ಇದು? ಏನು ಒಂಚೂರು ಸ್ಮೆಲ್ ಇಲ್ಲ. ಅಲ್ಲ ನಮ್ಮ ಘಟಕದಲ್ಲಿ ಕೆಲವರು ಏನು ಮಾಡ್ತಾರೆ ಹೇಳ್ತೀನಿ ಅದುವೇ. ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕಸ ಇಟ್ಟರೆ ಎಷ್ಟು ಸ್ಮೆಲ್ ಬರುತ್ತೆ. ಹಾಂ ನೋಡಿ ಇಲ್ಲಿ ಇದೆಯಲ್ಲ, ಇದು ಈ ಥರ ಪೌಡ್ರ್ ರೆಡಿ ಆಗುತ್ತೆ. 24 ಅವರಲ್ಲಿ ಈ ಥರ ರೆಡಿ ಆಗ್ಬಿಡುತ್ತೆ. 24 ಗಂಟೆಯಲ್ಲಿ ಹಸಿ ಕಸ ಈ ಥರ ಪೌಡ್ರ್ ರೆಡಿ ಆಗುತ್ತೆ. ಹೌದು ಕೆಜಿ ಹೌದು. ಕೆಜಿ 15 ರೂಪಾಯಿ ಕೆಜಿಗೆ ನಾವು ಮಾರ್ತಾ ಇದ್ದೀವಿ. ಇದನ್ನ ಪಂಚಾಯತಿಯಿಂದನೇ ಪ್ಯಾಕೆಟ್ ಮಾಡಿ 15 ರೂಪಾಯಿ ಕೆಜಿಗೆ ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ. ಬಟ್ ಡಿಮ್ಯಾಂಡ್ ಜಾಸ್ತಿ ಇದೆ. ನಮ್ಮ ಪಂಚಾಯತಿಗೆ ಯಾರು ಪಾಣಿ ತಗೊಂಬರ್ತಾರೆ ಅವ್ರಿಗೆ ಮಾತ್ರ. DAPಗಿನ್ನ ಪವರ್ ಜಾಸ್ತಿ ಇದು. ಡೈರೆಕ್ಟು ಗಿಡಕ್ಕೆ ಒಂದು ಇಡಿ ತಗೊಂಡೋಗಿ ಗಿಡಕ್ಕೆ ಹಾಕ್ಬಿಟ್ರೆ ಗಿಡನೇ ಬರ್ನ್ ಆಗ್ಬಿಡ್ತದೆ. ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಹೆಚ್ಚಿನದು ಫಲವತ್ತತೆ ಇರ್ತದೆ. ಹಂಗಾಗಿ 1 kg ಗೊಬ್ಬರಕ್ಕೆ 10 kg ಮಣ್ಣು ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಹಾಕ್ಬೋದು. ನೀವು ನೋಡ್ಕೊಂಬಂದ್ರಲ್ಲ ಗಿಡದಿಂದ, ಅಲ್ಲಿಂದ ನೋಡ್ಕೊಂಬಂದ್ರಲ್ಲ, ಆ ಗಿಡಗಳಿಗೆಲ್ಲನೂ ಈ ಗೊಬ್ಬರ ಹಾಕಿ ಬೆಳೆಸಿರೋದು ನಾವು. ಇದು ಖರಾಬ್ ಸುದ್ದೆ ಹಳ್ಳ ಇದು. ಇಲ್ಲಿ ನಾವು ರಂಗೋಲಿ ಬಿಡೋ ಸುದ್ದೇ ಸಿಗ್ತದೆ ಹೊರತು ಇಲ್ಲಿ ಯಾವುದೇ ಆದಂಥ ಗಿಡಗಳು ಬೆಳೆಯಲ್ಲ. ನೀವು ನೋಡಿಸ್ತೀನಿ ಪಕ್ಕದಲ್ಲಿ ಹೆಂಗಿತ್ತು, ನಾವು ಮಾಡಿದಾಗ ಹೆಂಗಿತ್ತು, ಈಗ ಹೆಂಗಿದೆ ಅಂತ. ಇಲ್ಲಿ ಏನೂ ಬೆಳೀತಕ್ಕಂಥ ಬರಡು ಭೂಮಿಯಲ್ಲಿ ನಾವು ಈ ಗಿಡಗಳೆಲ್ಲ ಬೆಳೆದು ಈ ಪರಿಸರವನ್ನು ಬಹಳ ಅದ್ಭುತವಾಗಿ ಮಾಡಿ ತೋರಿಸಿದ್ದೀವಿ. ಇಡೀ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದ್ದು ಪಂಚಾಯಿತಿ ಗುಜರಾತಲ್ಲಿ ಒಂದು ಪಂಚಾಯತ್ ಇದೆ. ಬಟ್ ಇದಕ್ಕಿಂತ ಒಂದು ಚೂರು ಮಾಡಲ್ ಆಗಿದೆ ಸರ್ ಅಂತ ಹೇಳಿ ನನಗೆ ನಮ್ಮ ಸರ್ಕಾರದಿಂದ ಬಂದ ಮಿನಿಸ್ಟ್ರುಗಳು ಹೇಳಿದ್ರು. ಅದು ಬಿಟ್ಟರೆ 2ನೇದು ನಮ್ಮ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ನಮ್ಮದು ಅವಾರ್ಡೆಲ್ಲ ಬಂದಿದೆ ನಮ್ಮ ಪಂಚಾಯತಿಗೆ. ಇದು ಬೇಲಿಂಗ್ ಮಿಷಿನು. ನಾವು ಇದೆಲ್ಲ ಮಾಡಿರ್ತಕ್ಕಂಥದ್ದು ಪಂಚಾಯತಿ ದುಡ್ಡು. ಅಂದರೆ ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡ್ತೀವಿ, ಟ್ಯಾಕ್ಸಿಂದ ಬರ್ತಕ್ಕಂಥ ದುಡ್ಡನ್ನ ಇದು ಕಲೆಕ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತೇಳಿ ಇದನ್ನು ಮಾಡಿರ್ತಕ್ಕಂಥದ್ದು. ಇದು ಬೇಲಿಂಗ್ ಮಿಷಿನು. ಇದು ಜಿಲ್ಲಾ ಪಂಚಾಯತಿಯಿಂದ 4 ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಕೊಟ್ಟಿದ್ರು. ಅದು 4 ಲಕ್ಷ ರೂಪಾಯಿ ಮತ್ತು ನಮ್ಮದು 50,000 ರೂಪಾಯಿ ಹಾಕಿ 4.5 ಲಕ್ಷಕ್ಕೆ ಇದು ಬೇಲಿಂಗ್ ಮಿಷಿನ್ ನಾವು ಪರ್ಚೇಸ್ ಮಾಡಿದ್ವಿ. ಇದು ನಾವೇನು ಕಲೆಕ್ಟ್ ಮಾಡಿರ್ತೀವಿ, ಒಣ ಕಸ, ಬಾಟ್ಲುಗಳು, ಕಾಟನ್ ರೊಟ್ಟು ಅದೆಲ್ಲ ಇದ್ರೊಳಗೆ ಹಾಕಿದ್ರೆ ಬಂಡ್ಲು ಮಾಡುತ್ತೆ ಇದು. ನೋಡ್ರಿ, ಇದಕ್ಕೆ ತುಂಬಿಟ್ರೆ ಬಂಡ್ಲು ಮಾಡುತ್ತೆ. ಇದು ಪ್ರೆಸ್ಸಿಂಗ್ ಹೌದು, ಪ್ರೆಸ್ಸಿಂಗ್ ಮಾಡುತ್ತೆ. ಈ ಪ್ರೆಸ್ಸಿಂಗ್ ಮಾಡಾದ್ಮೇಲೆ ಟೇಪ್ ಹಾಕ್ಬಿಟ್ಟು ನಾವು ಬಂಡ್ಲು ಮಾಡಿ ಜೋಡಿಸಿರ್ತೀವಿ. ಆ ಪರ್ಚೇಸ್ನವರು ಬಂದು 50 kg 60 kg ಬರುತ್ತೆ ಬಂಡ್ಲು, ಅದನ್ನು ಪರ್ಚೇಸ್ ಮಾಡಿ ತಗೊಂಡೋಗ್ತಾರೆ. ಆಮೇಲೆ ನೋಡಿ, ನಮ್ಮಲ್ಲಿ ಮೇಜರಾಗಿ ಏನಕ್ಕೂ ಉಪಯೋಗ ಆಗದೆ ಇದ್ದಂಥ ವಸ್ತು ಅಂದರೆ ಈ ಮಾತ್ರೆ ಲೇಬಲ್ಲು. ಇದು ಬೆಂಕಿ ಇಟ್ಟರೆ ಸುಡಲ್ಲ, ಆಮೇಲೆ ಭೂಮಿಲಿ ಕೊಳೆಯಲ್ಲ. ಇದರಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಶೀಟು ಡಾಕ್ಟ್ರುಗಳು ಬರೀತಾರೆ ನೋಡಿ, ಇಲ್ಲೇ ಇರುತ್ತೆ ಇದು ಪೂರ್ತಿ ಶೀಟ್ ಹಂಗೆ ಇದೆ ಮಾತ್ರೆ. ಇದು ಪಾಯ್ಸನ್ನು. ಈ ಡೇಟು ಎಕ್ಸ್ಪೈರಿ ಡೇಟ್ ಆಗಿಬಿಟ್ರೆ ಭೂಮಿ ಮೇಲೆ ಹಾಕಿದ್ರೆ ಪಾಯ್ಸನ್ ಆಗುತ್ತೆ. ಇದು ನಾವು ಸಲಹೆ ಕೊಟ್ಟಿದ್ದೇನಪ್ಪ ಅಂದರೆ, ನಾನು ಚಂದನ ಟಿ ವಿಲಿ ಸುಮಾರು 4-5 ಸತಿ ನಾನು ನೇರ ಪ್ರಸಾರ ಆಯಿತು, 1 ಅವರ್ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಹೇಳಿದೆ ನಾನು, ಡಾಕ್ಟ್ರು ಟ್ಯಾಬ್ಲೆಟ್ ಬರೀತಾರೆ, ನಮ್ಮವರು ತಗೊಳೋರು ಪೇಷೆಂಟ್ಗಳು ಅವ್ರಿಗೆ ಎಷ್ಟು ಬೇಕು ಅಷ್ಟು ತಗೋಬೇಕು. ಲೇಬಲ್ ಇರ್ತದೆ, ಅವು ಮೇಲಾಗಲಿಲ್ಲ ಅಂದರೆ ಇನ್ನೊಂದು ಸತಿ ಹೋಗಿ ತಗೋಬೋದು ಅದೇ ಟ್ಯಾಬ್ಲೆಟ್ನ. ಎಷ್ಟು ಬೇಕು ಅಷ್ಟು ತಂದು ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ನಾನು ಸಲಹೆ ಕೊಟ್ಟೆ. ಈ ನೋಡಿ, ಇದನ್ನು ಕೆಲವರು ಯಾರೋ ಬಂದಂಥವ್ರು, ವೀಕ್ಷಣೆ ಮಾಡ್ಲಿಕ್ಕೆ ಬಂದಂಥವ್ರು ನಮಗೂ ಹೇಳಿದ್ರು, ಸರ್ ಇಲ್ಲಿ ಚೆನ್ನಾಗಿರೋದು ಟ್ಯಾಬ್ಲೆಟ್ ತೊಳೆದ್ಬಿಟ್ಟು ಅನಾಥಾಶ್ರಮಗಳಿಗೆ ಸಪ್ಲೈ ಕೊಡ್ಬೋದಲ್ಲ ನೀವು ಅಂತೇಳಿ. ಬಟ್ ಏನಂದರೆ ನಮಗೆ ಕಣ್ಣಿಗೆ ಕಾಣದಂಥವು ಕ್ರಿಮಿಕೀಟ್ಗಳು ಇದ್ರಾಗೆ ಬೆರೆತೋಗಿರ್ತವೆ. ಇದನ್ನು ನಾವು ತೊಳೆದು ಕೊಟ್ಟರು ಅವು ಖಾಲಿಯಾಗಿ ಹೋಗಿರಲ್ಲ ಅದು. ಹಂಗಾಗಿ ನಮಗೆ ಅದನ್ನು ಮನಗಂಡು ನಾವು ಎಲ್ಲೂ ಅದನ್ನು ಕೊಡಲಿಕ್ಕೂ ಆಗಲ್ಲ ಅಂಥೇಳಿ ಅದನ್ನು ಪ್ರೀತಿಯಿಂದ ನಾನು ಹೇಳಿದ್ದೀನಿ. ಕೆಲವು ಪೇಷೆಂಟ್ಗಳಿಗೆ ಬಂದವ್ರಿಗೂ ಹೇಳಿದ್ದೀನಿ, ಇದನ್ನು ಮಾತ್ರೆ ಎಷ್ಟು ಬೇಕಷ್ಟು ಬಳಸಿ, ಉಳ್ಕೆದನ್ನ ಬೇಕು ಮೇಲಾಗಲಿಲ್ಲ ಅಂತಾನೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಅಂತಲೂ ಹೇಳಿದ್ದೀನಿ. ಸೊ ಇದು ರೀಸೈಕಲ್ ಮಾಡೋಕ್ಕೆ ಆಗಲ್ಲ, ಇದು ಆಗೋದೇ ಇಲ್ಲ. ಬಟ್ ನಮ್ಮ ಜಿಲ್ಲಾ ಪಂಚಾಯತಿಯಿಂದ CEO ಒಂದು ಸರಿ ಬಂದಿದ್ದರು. CEO ಬಂದಾಗ ಇದನ್ನು ಸರ್ ಇದು ಪರ್ಚೇಸ್ ಮಾಡ್ತಾರೆ, kg 4 ರೂಪಾಯಿ ತಗೋತಾರೆ. ಆ 4 ರೂಪಾಯಿ ತಗೊಂಡವ್ರು ಯಾರೋ ಒಬ್ಬರು ಕೇಳಿದ ಜ್ಞಾಪಕ ನನಗೆ, ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಇದುವರೆಗೂ ನಮಗೇನು ಕೊಟ್ಟಿಲ್ಲ ನಂಬರು. ಬಟ್ ನಾವೇನು ಮಾಡ್ತಾಯಿದ್ವಿ, ಒಂದು ಕಡೆ ಎಲ್ಲ ಕಲೆಕ್ಟ್ ಆದಮೇಲೆ 6 ತಿಂಗಳು ವರ್ಷಕ್ಕೆ ಒಂದು ಸರಿ ಗುಂಡಿ ತೋಡ್ಬಿಟ್ಟು ಒಂದು ನಮ್ಮ ಜಾಗದಲ್ಲೇ ಹೂಳು ಅಂಥದ್ದು ಮಾಡ್ತಾಯಿದ್ವಿ. ಈಗ ಪ್ಯಾಡ್ಗಳು ಮತ್ತು ಲೇಡೀಸ್ ಉಪಯೋಗಿಸ್ತಕ್ಕಂಥದ್ದು ಅದೆಲ್ಲ ಬರ್ನ್ ಮಾಡೋದು ಎಲ್ಲೂ ನಾವು ಬಿಸಾಕಲ್ಲ. ಅದನ್ನು ತಗೊಂಬಂದು ಆ ಮಿಷಿನ್ಗೆ ಹಾಕಿದ್ರೆ ಬರ್ನ್ ಮಾಡುತ್ತೆ. ಅದು ಎಷ್ಟೆಷ್ಟು ಕಲೆಕ್ಟ್ ಆಗುತ್ತೆ ಇದ್ರ ಬಂದು ಹೌದು ಬರ್ನ್ ಮಾಡ್ತೀವಿ. ಯಾವುದೇ ಸ್ಮೆಲ್ ಇಲ್ಲ, ಸ್ಮೋಕ್ ಇಲ್ಲ, ಏನಿಲ್ಲ, ಬರ್ನ್ ಮಾಡ್ತೀವಿ ಅದು. ಆಮೇಲೆ ಇದು ಸುಮಾರು 50 ಅಡಿ 65 ಅಡಿ ಶೆಡ್ಡು. ಈ ಶೆಡ್ಡಲ್ಲಿ ಈ ಸತಿ ಭಾಳಷ್ಟು ಮಳೆಯಾಗಿ ಕೆರೆಗಳಿಗೆ ನೀರು ಬಂದಿತ್ತು. ನಮಗೆ ಕುಡಿಯೋ ನೀರಿಗೇನು ತಾಪತ್ರೆ ಏನಾಗಲಿಲ್ಲ. ಆ ತಾಪತ್ರೆ ಆಗುತ್ತೆ ಅನ್ನೋದು ಮುಂದೆ ದಿನಗಳನ್ನು ಕಂಡು ನಾವು ಮಳೆ ನೀರು ಕೊಯ್ಲನ್ನು ಮಾಡಿದ್ದೀವಿ.
ಮಳೆ ನೀರು ಕೊಯ್ಲನ್ನು ಮಾಡಿದ್ದೀವಿ. ಇದು ಸುಮಾರು ಈ ಟ್ಯಾಂಕ್ 1.5 ಲಕ್ಷ ಲೀಟ್ರು ಸಾಮರ್ಥ್ಯ ಅಂತ ಟ್ಯಾಂಕ್ ಇದು. ಇಲ್ಲಿರೋ ಗಿಡಗಳಿಗೆಲ್ಲ ನಾವು ಮಳೆ ನೀರನ್ನು ಉಪಯೋಗಿಸಿ ಗಿಡಗಳನ್ನು ಬೆಳೆಸಿರೋದು ಇದು. ಇಲ್ಲಿ ಒಳಗಡೆ ಒಂದು ಮೋಟ್ರ್ ಇದೆ, ಸುಮಾರು 25 ಅಡಿ ಆಳ ಇದೆ. ಇದು 25 ಅಡಿ ಆಳ. ಈ ಟ್ಯಾಂಕ್ ಸುಮ್ಮನೆ ಸ್ವಲ್ಪ ಮಳೆ ಬಂತು ಅಂದರೆ ಈ ಶೆಡ್ ನೀರೆಲ್ಲ ಬಂದು ಟ್ಯಾಂಕ್ ತುಂಬ್ಕೊಳ್ಳುತ್ತೆ. ಈ ತುಂಬ್ಕೊಂಡಿದ್ದ ನೀರನ್ನ ಟ್ಯಾಂಕ್ ಇದು ಗಿಡಗಳಿಗೆ ಬೆಳೆಸ್ತಾ ಇದ್ದೀವಿ. ಇನ್ನು ಹೌದು 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 ಇದು ಹೆಚ್ಚಿನಾದ ನೀರು. ಇನ್ನೊಂದು ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅಂದರೆ ಇದಕ್ಕೆ ವೇಸ್ಟ್ ಆಗಿದ್ದ ನೀರು ಅಲ್ಲಿ ಕೃಷಿ ಹೊಂಡ ಮಾಡಿದ್ದೀವಿ. ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆನೂ ಮಾಡ್ತಾ ಇದ್ದೀವಿ. ಅಲ್ಲ, ಟೋಟಲ್ಲಾಗಿ ಯಾವುದೇ ಆದಂಥ ಇಂಜಿನಿಯರ್ ಇಲ್ಲ. ನಾವು ಎಲ್ಲ ಸುಮಾರು 4-5 ರಾಜ್ಯಗಳನ್ನು ಓಡಾಡಿದ್ದೀವಿ ಇದು ಮಾಡಬೇಕು ಅಂತಂದರೆ. 4-5 ರಾಜ್ಯಗಳಿಂದ ಓಡಾಡಿ ನಮಗೆ ಅಲ್ಲಿಂದ ಕಲೆಕ್ಟ್ ಮಾಡಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ನಾವಿನ್ನೂ ಏನು ಚೇಂಜಸ್ ಮಾಡ್ಕೋಬೋದು ಅಂತೇಳಿ ಮಾಡಿರ್ತಕ್ಕಂಥದ್ದು. ಯಾವುದೇ ಇಂಜಿನಿಯರ್ ಇಲ್ಲ, ಯಾವುದಿಲ್ಲ. ನಮಗೇನು ಅನಿಸ್ತದೆ ನಾವು ನಮಗೆ ಬೇಕೋ ಆ ಥರ ಮಾಡಿರೋದು ಇದು. ಹೌದು, ಖಂಡಿತ ಖಂಡಿತ ಹೌದು. ಗ್ರಾಮ ಪಂಚಾಯತಿ ಅಂಡರಲ್ಲೇ ಗ್ರಾಮ ಪಂಚಾಯತಿನೇ ಮೇಂಟೈನ್ ಮಾಡ್ತಾ ಇರೋದು. ಇದು ನೋಡಿ, ನಮ್ಮಲ್ಲಿ ಸುಮಾರು 8-10 ಗೌರ್ಮೆಂಟ್ ಶಾಲೆಗಳಿದೆ. ಮಕ್ಕಳು, ಆ ಮಕ್ಕಳನ್ನ ಅಟ್ರಾಕ್ಷನ್ಗೋಸ್ಕರ ನಾವು ಪಾರ್ಕನ್ನು ಮಾಡಿದ್ವಿ. ಇದು ಏನಪ್ಪ ಇದು ಕಸ ವಿಲೇವಾರಿ ಘಟಕದಾಗ ಈ ಥರ ಪಾರ್ಕ್ ಎಲ್ಲ ಮಾಡವ್ರೆ ಅಂತೇಳಿ ಯಾರಿಗೂ ಬಂದಾಗ ಅನಿಸ್ಬೋದು. ಬಟ್ ಇದು ಅಟ್ರಾಕ್ಷನ್ಗೋಸ್ಕರ ಪಾರ್ಕನ್ನು ಮಾಡಿರೋದು. ಈ ಮಕ್ಕಳನ್ನ ಬಂದ ತಕ್ಷಣ ನಾವು ಈ ಪಾರ್ಕಿಗೆ ತೋರಿಸ್ತೀವಿ. ಈ ಪಾರ್ಕು ಗಿಡ ಮತ್ತು ಸೈನಿಕರು ಮಾಡಿಸಿದ್ದೀವಿ. ನಮ್ಮ ರೈತರ ನೆನಪಿಗೋಸ್ಕರ ರೈತರು, ಎತ್ತು, ಕುರಿ, ಗಾಡಿ ಇದೆಲ್ಲ ಮಾಡಿದ್ದೀವಿ. ಇದೆಲ್ಲ ತೋರಿಸ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ನಾವು ಕಸ ವಿಂಗಡಣಾ ಘಟಕಕ್ಕೆ ಹೋಗ್ತೀವಿ, ಅಲ್ಲಿ ಒಳಗಡೆ ಹೋಗ್ತೀವಿ. ಅಂದರೆ ಮಕ್ಕಳಿಂದ ತಂದೆ ತಾಯಿಗೆ ನಾವು ಕಸ ಯಾಕೆ ಬೇರ್ಪಡಿಸಿ ಕೊಡಬೇಕು ಅಂತ ಮಕ್ಕಳು ತಂದೆ ತಾಯಿಗೆ ಹೇಳಿದ್ರೆ ನನ್ನ ಮಕ್ಕಳಿಂದ ನಾನೇ ಕೇಳಂಗಾಯ್ತಲ್ಲ ಅಂತೇಳಿ ತಂದೆ ತಾಯಿಗೊಂದು ಮನಸ್ಸು ಪರಿವರ್ತನೆ ಆಗಬೇಕು ಅಂತೇಳಿ ಅದಕ್ಕೋಸ್ಕರ ಇದನ್ನು ಮಾಡಿದ್ದು. ಸೊ ಅದಕ್ಕೋಸ್ಕರ ಮಕ್ಕಳು ಮಾತಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಮಾಡಿರ್ತಕ್ಕಂಥದ್ದು. ಎಲ್ಲ ಸುಮಾರು ಒಂದು 15-20 ಸಾವಿರ ಜನ ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಇಡೀ ರಾಜ್ಯದಿಂದ ಎಲ್ಲ ಪಂಚಾಯತಿಯವರು, PDO ಮತ್ತು EO, ಪಂಚಾಯತಿ ಅಧ್ಯಕ್ಷಗಳು, ಪಂಚಾಯತಿ ಸದಸ್ಯರುಗಳು ಭೇಟಿ ಕೊಟ್ಟವ್ರೆ. 20,000 ಜನ ಇಲ್ಲಿಗೆ ಭೇಟಿ ಕೊಟ್ಟವ್ರೆ. ಎಲ್ಲರೂ ಭಾಳ ಬಂದ ತಕ್ಷಣ ಅನ್ಕೋತಾರೆ, ಸರ್ ನಾವು ಇಲ್ಲಿಂದ ಹೋಗಿ ಈ ಥರದೊಂದು ಘಟಕ ಮಾಡಬೇಕು ಸರ್, ನಿಮ್ಮ ಸಲಹೆ ಬೇಕು ಅಂತೇಳಿ. ನೀವು ನೋಡ್ಬೋದು, ಎತ್ತು, ಗಾಡಿಗಳು, ಕುರಿಗಳು, ಫೌಂಟೇನ್ನು ಭಾಳ ಚೆನ್ನಾಗಿದೆ. ಇದು ಲೈಟು ಅರೇಂಜ್ಮೆಂಟ್ ಮಾಡಿದ್ರೆ ನೈಟ್ಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೆಣ್ಮಕ್ಳು ವಾಕಿಂಗ್ ಬರ್ತಾರೆ ಇಲ್ಲಿಗೆ. ಇನ್ನು ಮಕ್ಕಳೇ ನಾಳಿನ ಪ್ರಜೆಗಳು, ಅವರೇ ಮುಂದಿನ ದೇಶವನ್ನು ನಡೆಸ್ತಕ್ಕಂಥವ್ರು. ಅದರಲ್ಲಿ ಯಾರ್ಯಾರು ಏನೇನಾಗ್ತಾರೆ ಅಂತ ಗೊತ್ತಿಲ್ಲ. ಹಂಗಾಗಿ ಅವ್ರಿಗೆ ಸ್ವಲ್ಪ ಮಾಹಿತಿ ಚೆನ್ನಾಗಿ ಕೊಟ್ಟರೆ ಮುಂದೆ ಅವರು ಡೆವಲಪ್ಮೆಂಟ್ ಮಾಡೋದ್ರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಮನಗಂಡು ಇದನ್ನು ಮಾಡಿದ್ದೀವಿ.